ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಆ ಕಿಂಗ್ ಸಿಗರೆಟ್ ನೆನಪು, ಬಿಗ್ನಾಸಿ XXX ರಮ್ಮು, ಆ ಹೊಗೆ, ಅರ್ಧ ಕುಡ್ದಿರೋ ಬಾಟ್ಲು, ಆ ರಾಸ್ಕಲ್ ಬೀರು ಎಲ್ಲ ಸೇರಿ ನನ್ನ ಲಂಗ್ಸ್ನೇ ಹಾಳು ಮಾಡಿಬಿಡ್ತು ಕಣ್ರಿ. ನಾನು ಅದನ್ನು ಬಿಡೋಕ್ಕಾಗದೆ ನನ್ನ ಜೀವನನೇ ಹಾಳು ಮಾಡಿಬಿಡ್ತು ಕಣ್ರಿ. ಬಿಟ್ಬಿಟ್ಟೆ ಕಣ್ರಿ, ಎಲ್ಲಾನು ಬಿಟ್ಬಿಟ್ಟೆ ಕಣ್ರಿ. ನೀವು ಬಿಡ್ರಿ, ಕಷ್ಟಪಟ್ಟು ಡೈಲಾಗ್ ಹೊಡೆದಿಲ್ವಾ? जानकी शोकनाशनम् कपीशरक्षहन्तारम् वन्दे लङ्काभयङ्करम्। ಪ್ರಪಂಚದಲ್ಲಿ ನೀವು ಎಷ್ಟೋ ಜನ ಸ್ಟೂಡೆಂಟ್ಸ್ನ ನೋಡಿದ್ದೀರಾ, ಆದರೆ ನಾನು ತೋರಿಸೋ ಕೆಲವು ಸ್ಟೂಡೆಂಟ್ಸ್ಗಳ ಲೈಫ್ ಸ್ಟೈಲ್ಗಳು ಬೇರೆ ಬೇರೆ. ಬನ್ನಿ ಅವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಹೇಳಿ ಶ್ರುತಿ. ಅಲ್ಲೇ ವೇಟ್ ಮಾಡಿ, ಕಾಲೇಜ್ ಹತ್ರನೇ ಬರ್ತೀನಿ. ಅಲ್ಲೇ ಬರ್ತೀನಿ, 10 ಮಿನಿಟ್ಸಲ್ಲಿ ನಾನು ಅಲ್ಲೇ ಇರ್ತೀನಿ. ಇವನ ಹೆಸರು ಶ್ರೀಕೃಷ್ಣ. ಇವನು ತುಂಬ ಚೆನ್ನಾಗಿ ಓದ್ತಾನೆ, ಬುಕ್ನಲ್ಲ ಹುಡುಗಿರ ಮನಸ್ಸನ್ನ. ಮಚ್ಚ ಜೀವನದಲ್ಲಿ ಏನು ಅಭ್ಯಾಸ ಮಾಡ್ಕೊಂಡಿಲ್ಲ ಅಂದ್ರೆ ಗುಟ್ಕ ಹಾಕೊಳ್ಳೋ ಅಭ್ಯಾಸ ಮಾಡ್ಕೊಂಡ್ರೆ ಇವನ ಹೆಸರು ಗಣೇಶ. ಎಲ್ಲರೂ ಇವನ್ನ ಗುಟ್ಕ ಗಣೇಶ ಅಂತ ಕರೀತಾರೆ. ನೀವೇ ಕೇಳಿದ್ರಲ್ಲ ಏನು ಇಂಪಾರ್ಟೆಂಟ್ ಅಂತ. ಸಾಫ್ಟ್ವೇರ್ ಇಸ್ ನಥಿಂಗ್ ಬಟ್ ಎ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ಇನ್ಕ್ಲೂಡ್ಸ್ ಡಾಟಾ ಅಂಡ್ ಇನ್ಸ್ಟ್ರಕ್ಷನ್. ಇವನ ಹೆಸರು ಸಾಗರ್, ಸಾಫ್ಟ್ ಸಾಗರ್. ಇವನು ಓದ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್. ಮಗನೇ ಯಾರಂತ ಗೊತ್ತಲ್ಲ, ಭದ್ರ ಮಾತಾಡಿ ಸುಮ್ಮನೆ ಹೋಗ್ತಾ ಇರ್ಬೇಕಷ್ಟೇ, ಮತ್ತೆ ನಿಂತು ಮಾತಾಡಿ ಸರಿ ಇರಲ್ಲ ನೋಡು. ಇವನ ಹೆಸರು ಭದ್ರ. ಎಲ್ಲರೂ ಇವನ್ನ ಬ್ಲೇಡ್ ಭದ್ರ ಅಂತ ಕರೀತಾರೆ. ಇವನ್ ಕಂಡ್ರೆ ಕಾಲೇಜಲ್ಲಿರೋ ಎಲ್ಲರೂ ಎದುರ್ತಾರೆ, ಆದರೆ ಒಂದು ಗ್ಯಾಂಗ್ ಬಿಟ್ಟು. ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇರೋ ಇವರು ಒಂದೇ ಕಾಲೇಜ್ಲಿ, ಅದರಲ್ಲೂ ಒಂದೇ ರೂಮ್ನಲ್ಲಿದ್ದಾರೆ. ಇವ್ರು ಅವತವ್ರನ್ನ ನಿಮಗೆ ತೋರಿಸ್ತೀನಿ ಬನ್ನಿ. ಮಗ, ನಾವು ಕಾಲೇಜಿಗೆ ಸೇರಿದ್ದು ಕಾಲೇಜ್ ಚೇಂಜ್ ಆಗ್ಬಿಡ್ತಲ್ಲ ಸಾಗ್ರ. ಚೇಂಜ್ ಆಗಿದ್ದು ಕಾಲೇಜೆಲ್ಲ ನೀವುಗಳು ಯಾವಾಗಲೂ ಇವ್ನು ನೋಡಿದ್ರೆ ಯಾವಾಗ್ಲೂ ಪಾನ್ ಪರಕ್ಕು ಗಾಂಜಾ ಅದು ಇದು ಅಂತ ಸಾಯ್ತಾ ಇರ್ತಾನೆ. ನೀನ್ ಯಾವಾಗ್ಲೂ ಡೈಲಿ ಸೆಟಲ್ಮೆಂಟ್ ಅಂತ ಇರ್ತೀಯ. ಹಿಂಗಾದ್ರೆ ಅಯ್ಯೋ ಬಿಡಪ್ಪ, ನೀನು ಕಾಲೇಜ್ ಲೈಫ್ ಇರೋದೇ ಎಂಜಾಯ್ ಮಾಡೋದಿಕ್ಕೆ. ನಾವು ಹುಡುಗಿಯರು ಕ್ರೇಜು ಈ ವಯಸ್ಸಲ್ಲಿ ಎಂಜಾಯ್ ಮಾಡ್ತಾರೆ, ಇನ್ಯಾವಾಗ್ಲೂ ಎಂಜಾಯ್ ಮಾಡೋದಿರುತ್ತೆ. ಬಿಡು, ನೀನ್ ಕತ್ಲಾದ್ರೆ ಸಾಕು, ನೀನು ಕವಿತೆನೇ ಬರ್ಕೊಂಡು ದೊಡ್ಡ ಕವಿ ಆಗ್ಬಿಡ್ತೀಯ ಕಣೋ. ನನ್ ಗೊತ್ತಿಲ್ಲ ಹುಡುಗಿರಂದ್ರೆ ಏನೋ ಮಚ್ಚ. ಹುಡುಗಿರಂದ್ರೆ ನೋಡ, ಹುಡುಗಿ ಒಂದು ಸಾಗರದ ಅಲೆ ತರ. ಸರಿ ಮಗ, ಪ್ರೀತಿ ಆದ್ರೆ ಬೆಲೆ, ಬಟ್ ಹುಡುಗ ಆದ್ರೆ ಸಿಕ್ಕಿರೆ ಕೊಲೆನೆ. ಕೊನೆಗೆ ನೋಡಿದ್ವೇನೋ, ಬಸ್ಸಿಂದ ಹೋದ್ರೆ ಧೂಳು, ಹುಡುಗಿರಿಂದ ಹೋದ್ರೆ ಕೊಡು. ಗೊತ್ತಿದ್ದು ಧೂಳಿಂದೇ ಹೋಗ್ತಿರಂದ್ರು. ನೋಡು ಮಚ್ಚ, ಕಾಲೇಜ್ ಲೈಫ್ ಇರೋದು ಈ ತರ ಎಂಜಾಯ್ ಮಾಡೋದಕ್ಕೆ. ಇರೋ 24 ಗಂಟೆ 20 ಗಂಟೆ ಎಂಜಾಯ್ ಮಾಡ್ಬೇಕು ಅಂತ ನಮ್ ಲೆಕ್ಚರರ್ ಸುಮ್ಮನೆ ಹೇಳೋಳೆ. ಏನೋ ಮಾಡೋದಪ್ಪ.
ನಾಳೆ ಕ್ಲಾಸ್ ಇದೆ ಕಣ್ರಲ್ಲ, ಮಿಸ್ ಮಾಡ್ಬೇಡ್ರಿ, ಬನ್ರಿ. ಕ್ಲಾಸ್ ಹತ್ರ ಏ ಸಾಗ್ರ ಅಂದಿನ ಯಾಕೋ ಇರೋದು ಹೋಗಿ ನೋಟ್ಸ್ ಬರ್ಕೊಂಡು ನಾಳೆ ಕಾಪಿ ಮಾಡ್ಕೊಂತೀವಿ ನನ್ ಮಾತ್ ಕೇಳ್ರಲ್ಲ, ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆ. ಎಕ್ಸಾಮ್ಗೆನ ನವೆಂಬರ್ ಅಲ್ಲೂ ಬರಿಬಹುದು, ಏಪ್ರಿಲ್ ಅಲ್ಲೂ ಬರಿಬಹುದು. ಈಗಾದ್ರೆ ಮದ್ಮೇಲೆ ಆದ್ಮೇಲೂ ಬರೀತೀರಾ? ಅದೇ ನಿನ್ನಿಂದಲೇ ಫಿಲಮ್ಗೆ ಫಸ್ಟ್ ಶೋ ಮಿಸ್ ಆದ್ರೆ ಮತ್ತೆ ಫಸ್ಟ್ ಶೋ ಹೋಗಕ್ಕಾಗತ್ತನ? ಸೆಕೆಂಡ್ ಶೋ ಇಲ್ಲ, ಥರ್ಡ್ ಶೋ ಅನ್ಸುತ್ತೆ ಫಸ್ಟ್ ಶೋ ಏನು ನಿನ್ ಸಾಗ್ರ, ನೀನ್ ಹೋಗು ನೀನು. ನೀನ್ ಚೆನ್ನಾಗ್ ಓದ್ಕೊಳ್ಳೋ, ನೀನು ಓದ್ ನನ್ಗೆ ಹೇಳು, ನಾವು ತಿಳ್ಕೊತೀವಿ. ನಾನು ಓದ್ತೀನಿ ಕಣ್ರು, ನಾನು ಓದಿದ್ರೆ ಏನ್ ಬರುತ್ತೆ, ನೀವ್ ಓದ್ಬೇಕು. ಸಾಗರ್ ನೀನ್ ಹೋಗೋ, ನಾನೇ ಹೋಗೋಣ. ನನ್ ಮುಂದೆ ರಶ್ಮಿ ಇದ್ದಾಳು, ತೋರಿಸ್ತಾಳೆ, ನಾನ್ ಬರ್ಕಂತೀನಿ. ನೀವ್ ಹೋಗಿ ಹೋಗಿ ಆ ರಶ್ಮಿ ನಂಬ್ಕೊಂಡ್ ಬರ್ದಲ್ಲ, ಹೋದ್ಸತಿ ಏನೋ ಮಾಡಕ್ಕಾಗುತ್ತೆ, ಅವ್ಳು ಓದ್ಕೊಂಡ್ ಬಂದಿದ್ 35 ಅವ್ಳ ಪಕ್ಕ 32 ಕೊಟ್ಟಿ 35 ಪಾಸ್ ಆದ್ರೂ ನಾನು ನೋಡ್ಬೇಕು ಬರ್ಬೇಕಾದ್ರೆ ಸ್ವಲ್ಪ ತಪ್ಪಾಗ್ಬಿಡ್ತು. 25 ಅದಕ್ಕೆ ಹೇಳ್ತಿರೋದು, ಸ್ವಂತ ಬುದ್ಧಿ ಇರ್ಬೇಕು, ಸ್ವಂತ ಬುದ್ಧಿಯಿಂದ ಓದ್ಬೇಕು. ನಮಗಿರೋ ಬುದ್ಧಿ ನಮಗಿದ್ರೆ ಸಾಕು, ಹಾಕಕ್ಕೆ ಸಾಕು, ಮೇಂಟೈನ್ ಮಾಡ್ತೀವಿ. ಹಂಗೆ ಕಂಡಿರಪ್ಪ. ಸರಿ ಮಾಮ, ಇದ್ಯಾವ್ದು ಇದು ಹೊಸ ಬುಕ್ ಬೇರೆ ತಗೊಂಬಂದಿದ್ಯಾ? ಏನ್ ಹೆಬ್ಬಪ್ಪ, ನಿನ್ ಬರೀ ಸಾಫ್ಟ್ವೇರ್ ಸರಿ ಇದೆ ಕಣ, ನಿನ್ ಸಾಫ್ಟ್ವೇರ್ ಸಾಗರ ಅಂತ ಓದು ಉದಾರ. ನೀನು ಹೊಟ್ಟೆ ಹಸಿತಿದ್ಯಲ್ಲ, ಊಟ ಮಾಡು. ಯಾಕೋ ಊಟ ಇಲ್ವೇನೋ? ಹೋಗ ಕ್ಯಾಂಟೀನ್ ಊಟ ಮಾಡ್ಕೊಂಬರ. ಸಾಗರ ಮೆಸ್ಸಿಗೆ ಹೋದ್ರೆ ನನ್ನ ಮಗ ಬೈತಾನೆ ಕಣಲು. ಯಾಕೋ ಬೈತಾನೆ? ನೀನು ಕೊಟ್ಟೆ ಇಲ್ಲ ಕಣೋ ಅವನಿಗೆ ದುಡ್ಡು ಎಷ್ಟು ಕೊಡ್ಬೇಕು ದುಡ್ಡು? ಈ ಡೈಲಾಗಿಗೆ ಏನ್ ಕಡಿಮೆ ಇಲ್ಲ, ಈ ಡೈಲಾಗಿಗೆ ಏನ್ ಕಡಿಮೆ ಅಷ್ಟು ಇಲ್ಲ. ಖಾಲಿ ಆಗಿದೆ. ನಮ್ಮ ಅಪ್ಪ ಅಕೌಂಟಿಗೆ ಹಾಕಿ ಆಮೇಲೆ ಕೊಡ್ತೇನೆ. ಹೇಳ ಅವನಿಗೆ ಇನ್ನೊಂದ್ 2 ದಿನ ತಡ್ಕೊಳಕ್ ಹೇಳು. ಅವನಿಗೆ 6 ತಿಂಗಳಿಗೆ ಹುಟ್ಟಿದ ಅಂತ ತಡ್ಕೊಳಕ್ ಹೇಳು. ಕ್ಯಾಂಟೀನ್ ಇರ್ಬೇಕೋ ಬೇಡವಾ? ಇಂಪ್ಲಿಮೆಂಟ್ ಮಾಡ್ಬೇಕು. ಇಲ್ವಾ ಮಚ್ಚ, ನಮ್ ಭದ್ರ ಇಲ್ವಾ? ಈಗ ಹೇಳು ಅಷ್ಟೇ. ಕ್ಯಾಂಟೀನ್ ಸೆಟ್ಲ್ಮೆಂಟ್ ಮಾಡ್ಕೊಡ್ತೀನಿ ಆಮೇಲೆ. ಭದ್ರನ್ ಕಂಡ್ರೆ ಕಾಲೇಜ್ ಎದುರುತ್ತೆ ಬಿಡು. ಮತ್ತೆ ಕಿಟ್ಟಿ ಗ್ಯಾಂಗ್ ಬಿಟ್ಕಣ. ಕಿಟ್ಟಿಗೂ ಇದೆ, ಅವನಿಗೂ ಇದೆ ಮಚ್ಚ, ಬಿಡಕ್ ಹೋಗ್ಬಾರ್ದು. ಕಿಟ್ಟಿಗೂ ಸದ್ಯದಲ್ಲೇ ಇದೆ. ಸಾಕಲ್ರಲ್ಲ, ಒಂದ್ ದೊಡ್ಡ ಗ್ಯಾಂಗೇ ಇದೆ ಒಂದು. ನಾವೇನ್ ಕಡಿಮೆ ನಮ್ಮ ಮಚ್ಚ. ನಾವಿರೋದು ಸಾಫ್ಟ್ವೇರ್ ಸಾಗರ ನಾವೆಲ್ರು ಅದೇ 40 ಜನ ನೋಡಿ ಕೆಪಾಸಿಟಿ ಇದೆ ಬಿಡು ಮಗ. ಸರಿ ಮಗ. ಮತ್ತೆ ಮಚ್ಚ, ಇವ್ನ್ ಗಣಿ ಹುಡುಗಿಗೆ ಹಿಂದೆನೆ ಬೀಳ್ತೀಯ ಮಚ್ಚ, ಪ್ರಿಯಾಂಕು ಹಿಂದೆನೆ ಬೀಳ್ತೀಯಾನೆ. ಏನು ಯಾರು? ನಾನಲ್ಲ ಮಗ, ನಿನ್ ಫ್ರೆಂಡು. ಮಾರ್ನಿಂಗ್ ಎದ್ದೋದ ತಕ್ಷಣ ಹೋಗ್ಬಿಡ್ತಾನೆ ಮಚ್ಚ. ಬಸ್ಸಿಗೆ ಅವಳ ಬಸ್ಸಿಗೆ ಹತ್ತಕ್ ಹೋಗ್ತಾಳೆ, ಅಷ್ಟೊತ್ತಿಗೆ ಹೋಗ್ಬಿಡ್ತಾನೆ ಹಿಂದೆ. ಏನು ಕ್ಯಾರೆಕ್ಟರ್ ಅರ್ಥ ಆಗ್ತಿಲ್ಲ ಅವ್ನಿಗೆ. ನೀನು ಲವರ್ ಬಾಯ್ ಅಲ್ಲ, ಗುಟ್ಕಾ ಬಾಯ್ ಕಣ ನೀನು. ಗುಟ್ಕಾ ಹಾಕೊಂಡ್ಬೇಕು ನೀನ್ ಬರ್ರಿ ಇದೆ ಹುಡುಗಿರ್ಯಾರು ಹತ್ರ ಬರಲ್ಲ, ನೋಡ್ತಾ ಇರು. ಇಲ್ಲಿ ಬಂತು, ಬರ್ತಾ ಇದೆ ಮಚ್ಚ. ಇನ್ನೇನು ಎತ್ತಾಕೊಂಡು ಹೋಗೋದು ನಿಂದೆಲ್ಲ ಎಲ್ಲಿ ಬೇಕೇ ಬೇಕಂಡ್ರು. ಟ್ರ್ಯಾಕಲ್ಲಿ ಇದೆಯಾ? ಹ್ಞೂ ಮಚ್ಚ. ಮಾಡ್ಬೇಡ್ರಲ್ಲ. ನಾನೇನ್ ಆಡ್ಬೇಡಲ್ಲ ಮಚ್ಚ. ಪಲ್ಸರ್ ಗಾಡಿ ಅಷ್ಟೇ ಮಚ್ಚ. ಶಂಭೋ ಶಿವ ಶಂಭ ಸಾಂಗ್ ಹುಡುಗರು ಎತ್ತಾಕೊಂಡು ಹೋಗ್ಬೇಕು ಮಚ್ಚ. ಅಷ್ಟೇ ನಿಮ್ ಸಾಥ್ ಬೇಕಂಡ್ರೆ ಏನಂತೀರಾ? ಕೊಡೋಣ ಬಿಡು ಏನೋ ಮಚ್ಚ. ಈ ಕಾಲದಲ್ಲಿ ಹುಡುಗಿರ್ನು ನಂಬಕ್ಕಾಗಲ್ಲ ಕಣಲು. ನಮ್ಮ ಹುಡುಗಿ ಕಾಣಲ್ಲ ಕಣ, ನಮ್ಮ ಹುಡುಗಿ ಹತ್ತೋಡಲ್ಲ. ಪಾಪ ಹುಡುಗಿ ಬಗ್ಗೆ ಮಾತಾಡಿದ್ರೆ ಅಷ್ಟೇ. ಸರಿ ಕಣ. ಮತ್ತೆ ವೇದಾಂತ ಆಗ್ಬಿಡ್ತಾನೆ ಮಾತಾಡ್ಬಿಟ್ರೆ. ಮಗ ಇವನಿಗೆ ಸ್ವಾಮಿ ವಿವೇಕಾನಂದ ಅನ್ಕೊಂಡ್ಬಿಟ್ಟವನೆ. ಅಲ್ಲ ವಿವೇಕಾನಂದ, ನಾವಿನ್ನು ಇನ್ನು ರೋಮಿಯೋ ಜೂಲಿಯಟ್ ಅಲ್ಲ ಕಣ, ಅದಕ್ಕೆ ಚೂರು ಕೆಳಮಟ್ಟದಲ್ಲಿದ್ದೀವಿ. ಯಾಕೆ ಕಿಂಡಲ್ ಮಾಡ್ತೀರಾ? ಹೇಳಮ್ಮ. ನಾನ್ ವಿವೇಕಾನಂದಗೆ ಯಾಕೆ ಹೋಗ್ತೀರ ನೀವು? ಅದಕ್ಕೆ ಎಕ್ಸಾಮ್ ಅವರೆಲ್ಲ ನಾಳೆ ಬೆಳಿಗ್ಗೆ ಸ್ಪೆಷಲ್ ಕ್ಲಾಸ್ ಇದೆ ಕಣ್ರಲ್ಲ, ಮಲ್ಕೊಂಡ್ರಲ್ಲ. ಮಲ್ಕಳ ನೀನು. ನಾವಿನ್ನು ಬೇರೆ ನಿಜ ನೋಡೋದು ಸರಿನಾ? ಟೋಟಲ್ ಕಾಲ್ ಎತ್ತೋ ಕಣ. ಹೋಗ ಸೈಡಿಗೆ ಕಳ್ಸ ಅವನು ಮಲ್ಕೊಳ್ಳಲ್ಲ. ನೋಡು ಮಾಮ್, ನಾಳೆ ಸಿಗ್ತಾರ ಅವಳು. ಪ್ರಿಯಾಂಕನೇನಾ? ಹೌದು ಮಗ. ಕಾಣಕ್ತೇವ ಮಚ್ಚ. ಇಲ್ಲ ಮಗ, ನನ್ನ ಫ್ರೆಂಡಿಗೋಸ್ಕರ. ಏನೋ ಗೊತ್ತಿಲ್ಲ, ನಿಮ್ ಕ್ಯಾರೆಕ್ಟರ್ ನಿಮ್ಗೆ ಅರ್ಥ ಆಗಲ್ಲ ಮಚ್ಚ. ನಾಳೆ ನೋಡ್ಬೇಕು. ನಾನ್ ನಿನ್ನ ನಂಬಿರಿ ಮಾಮ್ಸ್. ಸರಿ ಮಗ, ನಮ್ ಟ್ರಾಕಿಗೆ ಬಿಡ್ಸ್ತೀವಿ, ಶ್ರುತಿಗೆ ಬಿಡ್ಸಿಲ್ವ ಮಚ್ಚ? ಬಿಡಿಸ್ತೀವಿ. ಮಾತಿರ್ತಾರೆ ಹುಡುಗಿ ನಾನು ಮಾಡ್ತೀನಿ. ಮಲ್ಕಳ ನೀನು ಹೋಗಿ ಮಚ್ಚ. ಹುಡುಗಿ ಹೋಗಿ ಹೋಗಿ ಅವನ ಹತ್ರ ಮಾತಾಡಕ್ ಹೋಗ್ತಿಲ್ಲ, ಬರೀ ಹುಡುಗಿರ್ ವಿಷಯನೇ ಮಾತಾಡ್ತಾನೆ. ಮಲ್ಕೊಳ್ಳೋ ಮಾತಾಡ್ರು. ಕ್ರೇಜ್ ಕಂಡ್ರು ಮಾತಾಡ್ರು. ಮಲ್ಕೊಂಡ್ರಲ್ಲ. ಕಾಲ್ ಮಾಡ್ತಾರೆ. ಹೇಳಿ ಶ್ರುತಿ.
ರೂಮಲ್ಲಿ ಇದೆ ಕಣೆ. ಮೆಸೇಜ್ ಮಾಡಿ, ಬಡ್ಡಿ ಮಕ್ಳೆಲ್ಲ ಇನ್ನು ಇವಾಗ ಮಲ್ಕೊಂಡಿದ್ದಾರೆ, ತಪ್ಪು ತಿಳ್ಕೊಂತಾರೆ ನಾವೇನಾದ್ರು ಮಾತಾಡಿದ್ರೆ. ಮೆಸೇಜ್ ಮಾಡು, ಮೆಸೇಜ್ ಚಾಟ್ ಮಾಡೋಣ. ಎಷ್ಟು ನಿನ್ ಬೆಲ್ ತನಕ ಮೆಸೇಜ್ ಮಾಡ್ತೀನಿ ಕಣೆ. ಸರಿ ಇವಾಗ ಒಂದು 10 ಮಿನಿಟ್ಸ್ ಮಲಗಿರ್ತೀನಿ, ಆಮೇಲೆ ನೀನು ಮಿಸ್ ಕಾಲ್ ಕೊಡು, ನಾನು ಹೇಳ್ತೀನಿ. ಸರಿನಾ? ನಾನು ಮಲಗ್ತೀನಿ. ಗುಡ್ ನೈಟ್. ಬೆಳಿಗ್ಗೆ ಎದ್ದು ಸ್ಪೆಷಲ್ ಕ್ಲಾಸಿಗೆ ಬರಕ್ಕಾಗಲ್ಲ. ಸ್ಪೆಷಲ್ ಕ್ಲಾಸಿಗೆ ಸ್ಪೆಷಲ್ ಕ್ಲಾಸ್ ನಾ ಬರಲ್ಲ ಕಣ. ನೀವ್ ಹೋಗ್ರೋ, ಉದ್ದಾರ ಆಗ್ರೋ. ಉದ್ದಾರ ಆಗಲ್ಲ ಭದ್ರ ಹೇಳ್ತಿ ಅನ್ಕಣ, ಅಂಟಮ್ಮ ಹೇಳ್ತೀನಿ, ಮಲ್ಕೊಂಡ್ರು ಅಷ್ಟೇ. ಲೈಟ್ ಆಫ್ ಮಾಡ. ತಡಿ ಮಚ್ಚ, ಕಾಲ್ ಬರ್ತೀನಿ. ತಡಿ ಆಫ್ ಮಾಡಿ ಮಾತಾಡೋ. ಮಚ್ಚ, ಕಾಲ್ ಬರ್ತಿದೆ ಕಣ. ಬಂದೇ ಬರ್ತಾಳೆ ಅಂತ ಕಾಯ್ತಾ ಕೂತಿದ್ದೆ. ಕಣ ಅವಳು. ಅಮ್ಮಗ್ ಕೊಡ್ತೀನಿ, ಈಗ ಮಲಗ್ಲಿಲ್ಲ ಅಂದ್ರೆ ಆಮೇಲೆ ತಿಂದಡಿ ಅಮ್ಮ. ಏನಮ್ಮ ನೀನು ಹೇಳ್ದೆ ನನ್ ಮಾತು ಕೇಳ್ತೀಯನ? ಎಲ್ಲ ಕಾಲೇಜ್ ಇದೆ, ಎಲ್ ನೋಡಿರೋ ನನ್ ಮಗ ಲೆಕ್ಚರಲ್ಲೇ ಬಂದಿಲ್ಲ. ಇವತ್ತು ನನ್ ಕೆಲಸ ಎಲ್ಲ ಹಾಳು ಮಾಡ್ದಲ್ಲ. ಏನ ನೀನು? ನಾನು ನಮ್ಮ ಹುಡುಗ ಬರಕ್ಕೆ ಹೇಳಿದ್ದೆ ಎಲ್ಲ ಇವ್ ನನ್ನ ಮುಂದಿನ ಹಾಕಿ ತಲೆ ಬಿಡ್ರ ಅವ್ನಿಗೆ ಒಂದೆರಡು ಹಲೋ, ಹೇಳಿ ಶ್ರುತಿ. ಸಾರಿ, ನಿನ್ನೆ ಬರೋದಕ್ಕಾಗಿಲ್ಲ, ಕ್ಲಾಸ್ ಇತ್ತು. ಇವತ್ತು ಕ್ಲಾಸ್ ಇಲ್ಲ, ಲೆಕ್ಚರ್ಸ್ ಯಾರೂ ಬಂದಿಲ್ಲ. ಯಾರಮ್ಮ ಮಾಡು? ನಮ್ಮ ಹುಡುಗಿಯ ಮಚ್ಚ, ಇವತ್ತಾಗಲ್ಲ, ನಾಳೆ ಸಿಗ್ತೀನಿ ಮಚ್ಚ. ಹೋಗು, ರೆಡಿ ಮಾಡ್ಕಂತೀವಿ ಯಾರನ. ಎಲ್ಲ ಇವ್ ನನ್ನ ಮುಂದಿನ ಹಾಕಿ ತಲೆಗೆ ಬಿಡ ಹೋಗ್ಲಿ, ಸತ್ಕಿ ತೋದಂ ಬಿಡ ಹೋಗ್ಲಿ, ಒಬ್ಬನೇ ಮಗಲೇ. ಬಿಡ ಬೇಡ ನೋಡು ಇದೆಲ್ಲವ. ಸುಮ್ಮನೆ ಏನೇನೋ ಮಾಡೋ, ಏನೇನೋ ಎಲ್ಲೆಲ್ಲೋ ಹೋಗ್ಬಿಟ್ಟು ಹಾಳಾಗೋಗ್ತೀವಿ. ನನ್ನ ಮಕ್ಳ ಕಾಲೇಜಿಗೆ ಬರೋದು ಬಿಟ್ಟು. ಓಕೆ ಸರಿ ಮಚ್ಚ, ಹೋಗು, ನಿನಗೆ ಓಕೆ ಮಚ್ಚ, ಹೋಗು. ಹೋಗೋ ಸುಮ್ನೆ ಜೋಪಾನ್ ಹೋಗೋ, ರೂಮ್ ಸೇರ್ಕೊಳ್ಳೋ, ಕೆಲಸ ಇದೆ ಸಂಜೆ. ಹೋಗೋ, ಕೇಳ್ತೀನಿ, ಹೋಗೋ, ಸಂಜೆ ಬಂದು ಕೇಳ್ತೀನಿ. ಸಾಕು, ಹೋಗೋ, ಜೋಪಾನ್ ಹೋಗೋ, ಕೂಡ್ ಸೇರ್ಕೊಳ್ಳೋ, ಹೋಗೋ, ಬರ್ತೀನಿ, ಹೋಗೋ. ದೇವ್ರೆ, ಹುಡುಗನ್ನ ನೀನೇ ಕಾಪಾಡಬೇಕು. ಏನು ಮಚ್ಚ ಮತ್ತೆ ಸಮಾಚಾರ? ಮಚ್ಚ, ಸಂಜೆ MG ರೋಡ್ಗೆ ಹೋಗೋಣ. ಅಲ್ಲಿ ಪಾನಿಪುರಿ, ಗೋಬಿ ಮಂಚೂರಿ ಎಲ್ಲ ಸಗದಾಗ ಸಿಗತ್ತೆ ಮಚ್ಚ. ನಿನ್ಗೆ ಎಷ್ಟು ಸಲ ನಾ ಹೇಳೋದು, ಆ ಗುಟ್ಕ ಎಲ್ಲ ಹಾಕೊಂಡ್ಬಿಡಕಣ, ಒಳ್ಳೇದಲ್ಲ ಮಚ್ಚ. ನಾನಂದ್ರೆ ಹುಡ್ಗಿರಂದ್ರೆ ಕಿಕ್ಕು ಕ್ರೇಜು ಮಚ್ಚ, ಅದಕ್ಕೆ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಮಚ್ಚ. ಬಿಟ್ಬಿಡ ಹೋಗಿ, ಏನ ನಿನಗಂತೂ ಹೇಳಕ್ಕಾಗಲ್ಲ ಬಿಡಪ್ಪ. ಹೋಗಿ ನೋಟ್ಬುಕ್ ಏನ್ ಮಾಡಿದೆ ಮಚ್ಚ? ಅಲ್ಲೇ ಅಡ್ಡದಾಗ ಬಿಟ್ಟು ಮತ್ತೆ ಭದ್ರ ಇಲ್ಲೋದ? ಇಲ್ಲೇ ಎಲ್ಲ ಹೋಗ್ತೀನಿ ಅಂತ ಹೇಳಿದ್ದ. ಒಂದು ಮೆಸೇಜ್ ಹಾಕ್ತೀನಿ ತಾಳು, ಬರ್ತೀನಿ ಅಂತ ಹೇಳಿದ್ದ. ಎಲ್ಲರೂ ಒಂದೇನು ಪ್ರಾಬ್ಲಮ್ ಅಂತ ಹೇಳ್ತಿದ್ದ. ಮಾತಾಡ್ಸೋಣ, ಬರ್ಬೋದು ತಾಳು, ಮೆಸೇಜ್ ಹಾಕಿ. ಓ, ಇಲ್ಲೇ ಬಂದಲ್ಲ. ಹುಷಾರಪ್ಪ, ಇನ್ನು ಉಳಿದಿರೋದು ಲಾಸ್ಟ್ ವಿಕೆಟ್, ಹಂಗ ಬೋಲ್ಡ್ ಮಾಡೋದು. ಏನ್ ಗೊತ್ತಪ್ಪ, ಯಾವ ಹುಡುಗಿಯಿಂದ ಬಿದ್ದೋಳ್ರಿ ಬಾರ ನಿನ್ಲೆ, ಬಾರ ಇಲ್ಲಿ. ಮಚ್ಚ, ಅಲ್ಲ ಫ್ರೆಂಡ್ಸ್ ಅಂತ ಗೊತ್ತಾಗಲ್ಲ ಮಚ್ಚ. ಮತ್ತೆ ಏನ್ ಸಮಾಚಾರ? ಏನ್ ಮಾಡ್ತಿದ್ದೆ ಇವನ್ ಜೊತೆ? ಇದೆ ಎಲ್ಲೋಗಿದ್ರಿ? ಮಚ್ಚ ಈಗ ಹೋಗಿದ್ದೆ. ಯಾವಾಗ ಮೊಬೈಲ್ ಇಟ್ಕೊಂಡಿರ್ತಾನೆ, ಏನ್ ಮಾಡ್ತಿರ್ತೀಯ ನೀನು? ಯಾವ ಹುಡುಗಿ ಜೊತೆ ಚಾಟ್ ಮಾಡ್ತಾರೆ ಏನಿಲ್ಲ ಮಚ್ಚ, ಮೆಸೇಜ್ ಕಾಲು ಇನ್ನೇನಿರುತ್ತೆ ನಮ್ದು ಮಚ್ಚ. ನಮ್ ಡವ್ ಚೆನ್ನಾಗವಳ? ಪರವಾಗಿಲ್ಲ ಮಚ್ಚ, ಚೆನ್ನಾಗಿ ಹೇಳೆ. ಹೆಂಗವಳ ಮಚ್ಚ, ನೀನ್ ನೋಡಿಯಾ? ನೋಡಿಲ್ಲ. ನೀವು ಹುಡುಗಿಯಿಂದ ಯಾಕ್ರ ಬೀಳ್ತೀರಾ? ಹೊರಗಿರೋದ್ ನೋಡಿ ಬೀಳ್ಬಾರ್ದು, ಒಳಗಿರೋದ್ ನೋಡ್ಬೇಕು. ಏನ್ ಮಾತಾಡ್ತಿದ್ಯಾ? ಮನ್ಸು ಮಚ್ಚ, ನೀನ್ ಯಾಕೆ ಹೋಗ್ಲಿ, ಕೇಳಕ್ಕಾಗಲ್ಲ, ಹೋಗ್ಲಿ ಮಚ್ಚ. ಎಲ್ಲೋಗಿದ್ದೆ ಮಚ್ಚ? ನಿಮ್ದೇನು ಪ್ರಾಬ್ಲಮ್? ನಮ್ದೇನೋ ಸ್ಮಾಲ್ ಸೆಟ್ಲ್ಮೆಂಟ್, ನಮ್ದಿನ್ನೇನ್ ಪ್ರಾಬ್ಲಮ್ ಕಿರಿಕ ಮಚ್ಚ? ಏನು ಕಿರಿಕಿಲ್ಲ ಕಣ, ಸುಮ್ಮನೆ ಹೋಗ ಸ್ವಲ್ಪ ಮಾತಾಡ್ಬರ್ಬೇಕು. ಅಲ್ಲ ಏನಾದ್ರು ರೆಡಿ ಹೋಗೋಣ. ಮಚ್ಚ ಹೋಗೋಣ ಅಂತ ರೆಡಿ ಮಚ್ಚ. ಅವ್ನು ಯಾರು? ಹೋಗೋಣ ಮಚ್ಚ.
ಹೇಳೋ ಹೇಳೋಣ ನಂಗೆ ಯಾವ ಓದ್ತಿರ್ತಿಲ್ಲ ಏನೋ ಓದ್ತೀನಿ ಕಿತ್ತ ಬಗ್ಗೆ ಹೇಳತ್ತ ನೀವಂತೂ ಓದಲ್ಲ, ನಾನಾದ್ರೂ ಓದೋದ್ ಬೇಡವಾ? ಏನೋ ಓದ್ತೀನಿ ನೀನ್ ಯಾವಾಗ ನೋಡಿದ್ರೆ ಓದೋದು ಹೆಚ್ಚಿನ ಅಂತ ಎಲ್ಲ ನಾಕ ಎಲ್ಲ ಅವರಿಬ್ರು ಕೃಷ್ಣ ಅವನಿಗೆ ಹಬ್ಬ ಗೊತ್ತು ಇಲ್ಲೇ ಹೋಗ್ ಬರ್ತೀನಿ ಇಂದರು ಎಲ್ಲಿ ಹೋದ್ರು ಅಂತಲೇ ಗೊತ್ತಾಗಿಲ್ಲ ಮಚ್ಚ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು. ಯಾವ ಪಾರ್ಕ್ ಹೋಗಿ ಎಲ್ಲಿ ಕುಡ್ದು ಎಲ್ಲಿ ಬಿದ್ದಿದ್ದಾರೆ ಯಾವನಿಗೆ ಗೊತ್ತು ಬಾರಲ್ಲ ಲೋ, ನೀನ್ ಅವ್ರು ನಂಗೆ ಬಿಟ್ಟು ಬಂದಿದೀಯಲ್ಲೋ. ಬಿದ್ರೆ ನನ್ನ ಮೇಂಟೈನ್ ಮಾಡಿ ಕರ್ಕೊಂಬರಕ್ ನನ್ ಕೈಲಾಗಲ್ಲಪ್ಪ, ನಂಗೆ ಗೊತ್ತಿಲ್ಲಪ್ಪ ಯಾವ ಫ್ರೆಂಡ್ ಏನಲ್ಲೋ, ಅವ್ರು ಕುಡಿದ್ರೆ ನೀನ್ ಕರ್ಕೊಂಡ್ ಬರ್ಬೇಕು ಕಣೋ. ಗೊತ್ತಿಲ್ಲಪ್ಪ ನಂಗೆ ಯಾವ ಬಾರ್ಗ್ ಹೋದ್ರು ಅಂತಲೇ ಗೊತ್ತಿಲ್ಲ. ಸರಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಸೆಟ್ಲ್ಮೆಂಟ್ ಮಾಡ್ಬಿಟ್ಟು ಸರಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ, ಮಲ್ಕೊಂಡಿರೋ. ಓಕೆ ಮಚ್ಚಾ ಎಣ್ಣೆ ಹೊಡೆದಿದ್ಯಾ ಮಚ್ಚಾ? ನಾನು ಎಣ್ಣೆ ಹೊಡೆದಿದ್ದೆ ನನ್ನ ಮಚ್ಚಾ ಪಿಳ್ಳೆಯಲ್ಲಿದೆ ನಮ್ಮ ಹುಡುಗ 3 ದಿವಸ ಆಯ್ತು ಮಚ್ಚಾ. ಹಾಲೆ ಮಾಡಿಲ್ಲ ಅವಳೆ ನನ್ನ ಬಂದು ಗೊತ್ತಲ್ಲ ಅಲ್ಲಿ ಯಾಕೆ ಕೊಟ್ಟೆ ಮಚ್ಚಾ? ಕಾಲೇಜ್ ಲೈಫ್ ಇರುತ್ತೆ, ಎಂಜಾಯ್ ಮಾಡ್ತೀನಿ. ಎಂಜಾಯ್ ಮಚ್ಚಾ, ಬಟ್ ಏನು ಗೊತ್ತಾ ಎಂಜಾಯ್ ಮಾಡ್ಬೇಕಲ್ಲ ಎಷ್ಟು ಅದೆಲ್ಲ ಗೊತ್ತಿಲ್ಲಪ್ಪ. ನನ್ನ ಹುಡುಗಿ ಹಾಲು ಮಾಡಿಲ್ಲ ಅಷ್ಟೇ ಗೊತ್ತಿಲ್ಲ ಮಚ್ಚಾ. ನಾನು ಮತ್ತು ಮಚ್ಚಾ ಮಚ್ಚಾ ಪೀಲಿ ಮಚ್ಚಾ ನನ್ನ ಹುಡುಗಿ ಹಾಲೆ ಮಾಡಿಲ್ಲ ಮಚ್ಚಾ. ಹೇಳ್ಬೇಡ ಮಚ್ಚಾ, ಯಾರು ಹೇಳ್ಕೊಳ್ಳಿಲ್ಲ ಪೀಲಿ ಯಾರು ಹೇಳ್ಕೊಳ್ಳಿಲ್ಲ ಎಣ್ಣೆ ಹೊಟ್ಟಿವಲ್ಲ ಯಾರು ಹೇಳ್ಕೊಳ್ಳಿ ಕಣೋ ಕಾಲ್ ಬಿಟ್ಟಿದೆ ತಡಿ. ಹಲೋ ಮಿಸ್ ಕಾಲೋ ಶ್ರುತಿ ಹೇಳ ಕಾಲ್ ಮಾಡ್ಬಿಟ್ಲು ಮಚ್ಚಾ ಬರ್ತೀನಿ ಮಚ್ಚಾ. ನಾಳೆ ಬಂದು ಸಿಗ್ತಾರೆ ಬಾಯ್ ತಿಂದೆ ಬಲ್ಲ ನೋಡಿ ಬಾಯ್ ಮಚ್ಚಾ ಬಾಯ್ ಬಾಯ್ ಹುಷಾರು. ಬಟ್ಟಿ ಮಗ ಬಿಟ್ಟು ಎಲ್ಲ ಹುಡುಗಿದು ಸರಿ ಇಲ್ಲ, ಹುಡುಗರು ಇಲ್ಲ. ಏನು ನೀನು ಹಿಂಗಾಗ್ಬಿಟ್ಟಿದ್ಯಾ? ಯಾಕೋ ಕುಡ್ಬಿಟ್ಟಿದ್ಯಾ? ಮಗ ಮನೇಲಿ ಚೆನ್ನಾಗಿದೀಯಾ? ಹೇಳದ್ ಕೇಳು. ನೀ ಚೆನ್ನಾಗಿದೀಯಾ? ಹೇಳದ್ ಕೇಳು. ಮನೇಲಿ ದುಡ್ಡು ಕೊಟ್ಟು ಕಳಿಸ್ತಾರೆ, ಕುಡ್ದು ಕುಡ್ದು ಈ ತರ ದುಡ್ಡು ವೇಸ್ಟ್ ಮಾಡ್ತಿದ್ಯಲ್ಲ. ಅಚ್ಚಾ ಬಾರೋ ಬಾರೋ ಮತ್ತೆ ರೂಮಿ ಬಾರೋ ಮತ್ತೆ. ಅವನೆಲ್ಲ ಚೆನ್ನಾಗಿದೀಯಾ? ಕೃಷ್ಣ ಇಲ್ಲ ಅವನು, ಎಲ್ಲೋದು ಅವನು? ನೀ ಚೆನ್ನಾಗಿದೀಯಾ? ಬಾರೋ, ನಾನು ಚೆನ್ನಾಗಿದ್ದೀನಿ, ಬಾರೋ ಬಾರೋ, ನೀನು ಕರ್ಕೊಂಡು ಹೋಗ್ತೀನಿ, ಬಾರೋ. ನೀ ಚೆನ್ನಾಗಿರ್ಬೇಕು. ಬಾರೋ, ಏನಾಗಲ್ಲ ಬಾರೋ. ಓದೋದ್ ಬಿಟ್ಟು ಲೋ ನೀ ಏನಲ್ಲೋ ಎಲ್ಲ ಮಚ್ಚ. ಮಗ 3 ತಿಂಗಳಾಯ್ತು ಬಾಡಿಗೆ ಕೊಟ್ಟು. ಆ ಓನರ್ ಬಂದ್ಬಿಟ್ಟು ಮನೆ ರೂಮ್ ಹತ್ರ ಕ್ರಿಯೇಟ್ ಮಾಡ್ತಿದ್ದೆ ನಾನು. ಬಾಡಿಗೆ ತಾನೇ ಕಟ್ಟಿದೆ ಬಿಡೋ ಸರ್. ಅವ್ನು ಭದ್ರಂಗೆ ಹೇಳಿದ್ರೆ ಭದ್ರ ಯಾವಾಗಲೂ ಕಿರಿಕು ಅಂತ ಸಾಯ್ತಿರ್ತಾನೆ. ಅವ್ನು ಕೃಷ್ಣ ನೋಡಿದ್ರೆ ಯಾವಾಗಲೂ ಮೊಬೈಲಲ್ಲಿ ಬ್ಯುಸಿ ಆಗಿರ್ತಾನೆ. ನೀನು ನೋಡಿದ್ರೆ ಎಲ್ಲೆಲ್ಲ ಹೋಗ್ತೀಯಾ? ಹಿಂಗಾದ್ರೆ ಹೆಂಗಲ್ಲೋ? ಅವ್ನಿಗೆ ಬಾಡಿಗೆ ಕೊಡೋದು ಹೆಂಗೆ? ಬೆಸ್ ಬಿಲ್ ಬೇರೆ ಕಟ್ಟಿಲ್ಲ. ಭದ್ರ ಎಲ್ಲೋದ್ನು? ಭದ್ರ ಇತ್ತೀಚೆಗೆ ಕಾಲೇಜಿಗೂ ಬರ್ತಾ ಇಲ್ಲ. ಕಿಟ್ಟಿ ಜೊತೆ ಕಿರಿಕ್ ಮಾಡ್ಕೊಂಡು ಹೋಗುತ್ತೆ. ಕಿಟ್ಟಿನ ಮೆಂಟ್ಲು ಕೊಡೋ ಒಂದು ಸ್ವಲ್ಪ ಹುಷಾರಾಗಿರಲ್ಲ ಅವನ ಜೊತೆ. ಲೋ ಮಗ, ಕಿಟ್ಟಿ ಬರ್ತಾ ಇದ್ದಾನಲ್ಲೋ. ಅಲ್ಲೇನು ಮಾತಾಡ್ತಿಲ್ ಮಾತಾಡೋ. ಅಲ್ಲೇನು ಮಾತಾಡ್ತಿಲ್ ಮಾತಾಡೋ. ಸರಿ ಅಲ್ಲ ಮಚ್ಚ. ಮಕ್ಕಳು ನನಗೆ ಹೊಡಿತೀರಾ? ಮಾತಾಡ ಹೋಯ್ತಾರು. ನ್ಯೂ ಇಯರ್ ಪಾರ್ಟೀಸ್ ಚೆನ್ನಾಗಿ ಸೆಲೆಬ್ರೇಷನ್ ಮಾಡೋ ಅನ್ಕೊಂಡಿದ್ದೆವು, ಎಲ್ಲ ಹಾಳು ಮಾಡ್ಬಿಟ್ಟ. ಹೋಗಿ ಅವನಿಗೆ ಹೊಡೆದಿದ್ಯಲ್ಲ, ಕಿರಿಕ್ ಕಣಲ್ಲ ಅವನು. ಬಿಟ್ಟಪ್ಪ ನಮ್ಮ ಭದ್ರ ಬಗ್ಗೆ ಮಾತಾಡ್ತಾನೆ. ಹೆಂಗಾರ ಆಗ್ಲಿ ಭದ್ರಗೊಂದು ವಿಷಯ ತಿಳಿಸ್ಬೇಕು ಕಣಲ್ಲ. ಬಾ. ಬಾರೋ, ಟೈಮ್ ಆಯ್ತು, ಹೋಗೋಣ ರೂಮಿಗೆ. ಹಳೆ ದಿನಗಳು ಕಳೆಯುತ್ತಾ ಹೋದಂತೆ ಹೊಸ ದಿನಗಳು ಬರುತ್ತಾ ಹೋಗುತ್ತದೆ. ಅದೇ ನ್ಯೂ ಇಯರ್. ನ್ಯೂ ಇಯರ್ನ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಅದೇ ರೀತಿ ನಮ್ಮ 19 ಇಯರ್ಸ್ ಬಾಯ್ಸ್ 90 ಹೊಡ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಎಲ್ಲ ಅವ್ನು ಸಾಫ್ಟ್ವೇರ್ ಸಾಗರ್ ಇನ್ನೂ ಬರಲೇ ಇಲ್ಲ.
ಬಿಡಮ್ಮ 90 ಹಾಕೋಣ ಬರ್ತಾನೆ ಎಲ್ಲ ಹೋಗ್ತಾನೆ ಅವನು. ಫಸ್ಟ್ ಹಾಕೊಳ್ರ ಆಮೇಲೆ ಬರ್ತಾನೆ. ಹಾಕೊಳ್ರ ಫಸ್ಟ್ 90 ಹಾಕೊಳ್ರ. ಚೇರ್ಸ್ ಮಚ್ಚ. ಮಚ್ಚ ಕಾಲೇಜ್ ಲೈಫ್ ಹೆಂಗಿದ್ಯಾ? ಎಲ್ಲ ಇಲ್ಲೇ ಇದೀರೇನ್ರು? ಓ ಸಾಗರ್ ಕುಡಿಬೇಡ್ರಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ಲ ಕಣ್ರ. ಕತೆ ಹೊಡಿತಾನ ಕಣ್ರ, ಕಳ್ಸ್ರ ಅವನ್ನ ಸೈಡಿಗೆ. ಟೊಬ್ಯಾಕೋ ಕಿಲ್ಸ್. ಸಾಗರ್ ಟೊಬ್ಯಾಕೋ ಕಿಲ್ಸ್ ಅಂತ ಸಿಗರೇಟ್ ಮೇಲೆ ಹಾಕಿರೋ ಸಿಗರೇಟ್ ಎಲ್ಲರೂ ಸೇರಲ್ವಾ ಮಗ? ಸೇರ್ತಾರೆ ಮಚ್ಚ, ಆದ್ರೆ ಈ ಟೈಮಲ್ಲೆಲ್ಲ ಈ ತರ ಕುಡಿಯೋ ಕತೆ ಕಿಟ್ಟಿ ಬಿಡ್ಬಾರ್ದು ಕಣ ಮಚ್ಚ. ಕಾಲೇಜ್ ಹತ್ರ ಬಂದು ಅವಾಜ್ ಹಾಕಿ ಯಾರು ಅವಾಜ್ ಹಾಕಿದ್ದು? ನಮ್ಮ ಅಣ್ತಮ್ಮಗ್ ಅವಾಜ್ ಹಾಕಿ ಅನ್ಕಡ ಬಿಡ್ಬಾರ್ದು. ನಾಳೆ ಅವನ್ನ ಕಿಟ್ಟಿ ಬಿಡ್ಬಾರ್ದು ಅಷ್ಟೇ. ಬಂದಿದ್ದ ಕಣ ಕೇಳ ಯಾರಿಗ ಹೊಡೆದ ಅವನು? ನಿನ್ನ ಹೆಸರು ನಿನ್ನ ಕೇಳ್ಕೊಂಡ್ ಬಂದಿದ್ದ ಕಣ, ಇವನಿಗೆ ಹೊಡೆದ ಕಣ. ಉಪ್ಪಿಕ ಇಲ್ಲ ಮಗನ್ ಬಿಡಲ್ಲ ಕಣ. ಯಾರ ಗಣೇಶ್ ಹೇಳ? ಅವ್ನ್ ಕಿರಿಕಿಟ್ಟಿ ಬಿಡ್ಬಾರ್ದ ಮಗ. ಅದೇ ಕಾರಣಕ್ಕೂ ಬಿಡಲ್ಲ ನೋಡು. ಹೇಳಿದ್ದೀನಿ ಅವ್ನ್ ನಾಳೆ ಡೀಲ್. ಲೋ ಮಚ್ಚ ಹುಷಾರ್ ಕಣಲ್ಲ, ಅವನ್ ಜೊತೆ ಮೆಂಟ್ಲು ಕಣಲ್ಲ. ಮೆಂಟಲ್ ಆದ್ರೆ ನಾನ್ ಬಿಡು, ಅವ್ರ ಅಪ್ಪನಂತ ಮೆಂಟಲ್ ನನ್ ಮಗ ನಾನು. ಅವನ್ ಎಷ್ಟು ಜನ ಕರ್ಕೊಂಬರ್ಲಿ ಮಗ, ಅವ್ನ್ ಮಾತ್ರ ಬಿಡೋದ್ ಬೇಡ. ನಿನ್ನೆ ಕೈ ಮಾಡಿದ್ನ ಮಗ ಅವನು. ಹೌದು ಮಗ. ನಮ್ಮ ಅಣ್ತಮ್ಮನ್ ಮೇಲೆ ಬಿಡ್ತೀವ ನೋಡು ಸಾಗರ್, ನೀವ್ ಬರ್ರಿ ಬಿಡ್ರಿ, ನಾನ್ ಮಾತ್ರ ಅವನ್ನ ಬಿಡಲ್ಲ. ಹೇಳಿದ್ದೀನಿ ನೋಡ್ರಿ, ಹೊಡಿತಿರ್ತೀನಿ ಮಾತ್ರ ಅವನ್ನ. ಮಗ ಜಾಸ್ತಿ ಕುಡಿಬೇಡ. ಜೀವನ ಇರೋದೇ ಎಂಜಾಯ್ ಮಾಡೋದಕ್ಕೆ ಕಣ. ನನ್ನ ಹುಡುಗಿ ಎಂಜಾಯ್ ಅಷ್ಟೇ. ಇವತ್ ಕಾಲ್ ಮಾಡಿಲ್ಲ, ವಿಶ್ ಮಾಡ್ತೀನಿ ಅಂತ ನೋಡ್ತಾ ಇದೀನಿ, ಮಾಡ್ಲಿಲ್ಲ. ಎಂಜಾಯ್ ಮಾಡ್ಬೇಕು ಕಣ. ಕೊಡ್ರ ಅವನಿಗೆ ಕಾಯಿ ಬೋಟಿ ಮಗ ನಮ್ಗೆ ಆವಾಜ್ ಹಾಕಿದಾನೆ, ಬಿಡಲ್ಲ ಕಣ್ರ ಅವ್ನ ಅಷ್ಟೇ. ಈಗ್ಲೇ ಎಲ್ಲ ಹೋಗ್ತಿದೀರಾ? ನಿಂತ್ಕೊಂಡ್ರ ಇಲ್ಲೇ? ಇಲ್ಲ ಕಣ, ಇವೆಲ್ಲ ಹುಡುಕ್ತೀನಿ ಕಣ. ನಮ್ಗೆ ಇಲ್ಲ ಕಣ, ತಪ್ಪಾಡ್ತಿದ್ದೀರ ಮಚ್ಚ. ತಪ್ಪು ಮಚ್ಚ ಕುಡಿಯೋದು. ತಪ್ಪ ಏನು ತಪ್ಪು? ಪ್ರಪಂಚದಲ್ಲಿ ಯಾರ ತಪ್ಪು ಮಾಡ್ದಂಗಿರ್ತಾರೆ, ಎಲ್ಲಾರು ತಪ್ಪು ಮಾಡ್ತಾರೆ ಕಣ. ಏನ್ ಮಾಡೋದಂದ್ರ ಯಾರವ್ರೇ ತಪ್ಪೆ ಮಾಡದೋರ್ ಎಲ್ಲವ್ರೇ. ತಪ್ಪು ಮಾಡದೋರ್ ಯಾರವ್ರೇ ತಪ್ಪೆ ಮಾಡದೋರ್ ಎಲ್ಲವ್ರೇ. ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ಬೆಳ್ಳಿ ಕೂಡ ತಪ್ಪಾಗುತ್ತೆ, ತಿಳ್ಕೊಳ್ಳಕ್ಕೆ ದಾರಿ ಐತೆ. ತಪ್ಪು ಮಾಡದೋರ್ ಯಾರವ್ರೇ ತಪ್ಪೆ ಮಾಡದೋರ್ ಎಲ್ಲವ್ರೇ. ತಪ್ಪು ಮಾಡದೋರು ಯಾರವ್ರೇ ತಪ್ಪೆ ಮಾಡದೋರು ಎಲ್ಲವ್ರೇ. ಗಮ ಗಮ ಕಂಪು ತರೋ ಗಾಳಿ ಕೂಡ ಕಪ್ಪುನಾಥ ತರೋದಿಲ್ವಾ. ಪರಮ ಪಾವನೆ ಗಂಗೆಯಲ್ಲೂ ಕೂಡ ಹೆಣಗಳು ತೇಲೋದಿಲ್ವಾ. ಕಳ್ಳರನ್ನೆಲ್ಲ ಜೈಲಿಗೆ ಹಾಕೋದಾದ್ರೆ ಭೂಮಿಗೆ ಬೇಲಿ ಹಾಕಬೇಕಲ್ವಾ. ಕಳ್ಳರನ್ನೆಲ್ಲ ಜೈಲಿಗೆ ಹಾಕೋದಾದ್ರೆ ಭೂಮಿಗೆ ಬೇಲಿ ಹಾಕಬೇಕಲ್ವಾ. ತೀರ್ಥ ಕುಡಿದ್ರು ಶೀತ ಆಗಲ್ವಾ, ಮಂಗಳಾಟಿನೂ ಸುಡೋದಿಲ್ವಾ. ದೇವ್ರುಗಳೇ ತಪ್ಪು ಮಾಡಿಲ್ವಾ. ಯಾರವ್ರೇ ತಪ್ಪೆ ಮಾಡದೋರು ಎಲ್ಲವ್ರೇ. ತಪ್ಪು ಮಾಡದೋರು ಯಾರವ್ರೇ ತಪ್ಪೆ ಮಾಡದೋರು ಎಲ್ಲವ್ರೇ.
ಹೆಣ್ಣು ಹೊಂದು ಮಣ್ಣು ಮೂರರಿಂದಲೇ ಎಲ್ಲ ರೀತಿ ಎಡವಟ್ಟು. ನಿನ್ನ ಪಾಡಿಗೆ ನೀನು ಇರೋದ್ ಬಿಟ್ಟು ಪರರ ಸುತ್ತಿಗಾಕೆ ಪಟ್ಟು. ಬೆಳ್ಳಗಣ್ಣು ಇದ್ದರೂ ತಪ್ಪಿಲ್ಲ, ಕಳ್ಳಗಣ್ಣು ಇರಬಾರ್ದು. ಮೆಳ್ಳಗಣ್ಣು ಇದ್ದರೂ ತಪ್ಪಿಲ್ಲ, ಕಳ್ಳಗಣ್ಣು ಇರಬಾರ್ದು. ಕದಿಯೋದಾದ್ರೆ ವಿದ್ಯೆ ಕದಿ, ಮುಂದೆ ಬಿಡು ಕೇಳು ಬುದ್ಧಿ. ಲದ್ದಿ ಬುದ್ಧಿ ಮಾಡು ಸುದ್ದಿ. ತಪ್ಪು ಮಾಡೋದೋರು ಯಾರವ್ರೇ, ತಪ್ಪೇ ಮಾಡೋದೋರು ಎಲ್ಲೂರೇ. ತಪ್ಪು ಮಾಡೋದೋರು ಯಾರವ್ರೇ, ತಪ್ಪೇ ಮಾಡೋದೋರು ಎಲ್ಲೂರೇ. ನಾವು ನೀವು ಎಲ್ಲ ಒಂದೇ, ತಪ್ಪು ಮಾಡೋ ಕೂರಿ ಮಂದೆ. ತಿಳ್ಕೊಳ್ಳಕ್ಕೆ ದಾರಿ ಐತೆ ಮುಂದೆ. ತಪ್ಪು ಮಾಡೋದೋರು ಯಾರವ್ರೇ, ತಪ್ಪೇ ಮಾಡೋದೋರು ಎಲ್ಲವ್ರೇ. ತಪ್ಪು ಮಾಡೋದೋರು ಯಾರವ್ರೇ, ತಪ್ಪೇ ಮಾಡೋದೋರು ಎಲ್ಲವ್ರೇ. ಲೋ ನನ್ನ ಮಕ್ಳ ಹೇಳ್ದೆ ಕುಡಿಬೇಡ್ರೋ 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 ಅಂತ. ಕುಡಿದ್ಬಿಟ್ಟು ನೋಡು ಹಿಂಗ್ ಬಿದ್ದಿದ್ದೀರಲ್ಲ. ಏ ಸಾಗ್ರ ಸುಮ್ನಿರ ನೀನು. ಏನಾಗಿದೆ ಇಲ್ಲಿ? ರೂಮಿಗೆ ನೋಡ, ಇದೇ ಅದು ಅಡ ಅದೇ ನಮಗ್ ಅದು. ಸರಿನಾ ಸರಿನಾ? ಎದ್ದಾಡ್ರಲ್ಲ, ರೂಮಿಗೆ ಹೋಗಿ ಮಲ್ಕೊಳೋಣ. ಎದ್ದಾಳಲ್ಲ ಲೋ ಕೃಷ್ಣ, ಎದ್ದಾಳಲ್ಲ. ಅಲ್ಲೇ ಕೊಟ್ರ ಬಟ್ಲೆ ಹೀಗೆ ಲೈಫ್. ಲೋ ಲೋ ಎದ್ದಾಳಲ್ಲ ಮಚ್ಚ. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಹಲೋ ಗುರು ಎಲ್ಲ ಅವನು ಸಾಗ್ರ ಕಾಣಿಸ್ತಾನೆ ಇಲ್ವಲ್ಲ? ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾನಲ್ಲ. ರಾತ್ರಿ ಎಣ್ಣೆ ಹೊಡ್ಸ್ಬಿಟ್ಟು ಮಚ್ಚ ಮಾರಿಸ್ಬಿಟ್ಟು ರೂಮಿಗೆ ಹೋಗಿ ಕರ್ಕೊಂಡು ಹೋಗಿಲ್ಲ, ಹೋಗ್ಬಿಟ್ಟು ಅನ್ಕಡ. ನೋಡ್ ಗುರು, ತಪ್ಪು ನಮ್ದು. ಮನೇಲಿರನ್ನ ನಾವು ಬೈಕಲ್ಲಿ ಕರ್ಕೊಂಡೋಗಿ ಅಂತ ಪಾರ್ಟಿ ಜಾಯ್ ಮಾಡಿಸ್ತೀವಲ್ಲ, ನಮ್ಮ ಮೆಟ್ಟನ್ನ ನಾವು ಹೊಡ್ಕೋಬೇಕು ಮತ್ತ. ಹೂ ಮಚ್ಚ, ಎಣ್ಣೆ ಹೊಡಿಯಕ್ಕೂ ಬಿಡಲ್ಲ, ಬರೀ ಕಿರಿಕು ಕಣ. ಬರೀ ಓದು 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 ಏನ್ ಉದ್ದಾರ ಆಗ್ತಾನೆ, ಏನ್ ದಬ್ಬಾಗ್ತಾನೆ, ನನಗಂತೂ ಗೊತ್ತಾಗ್ತದೆ. ಭದ್ರಾ ನಿನ್ನೆ ಕಿಟ್ಟಿ ಬಂದು ಕಿರಿಕ್ ಮಾಡ್ದ ಕಣದು. ಹೂ ಮಚ್ಚ, ಇವನಿಗೆ ಹೊಡ್ಕೊಂಡ್ಬಿಟ್ಟಿಯಾನೆ. ಹೊಡೆದ್ನ ನನಗೆ ಎಲ್ಲ ಸಿಗ್ತಾನ ನೀವಾಗ? ಗೊತ್ತಿಲ್ಲ ಮಚ್ಚ ನನಗೂ. ಎಲ್ಲೆಲ್ಲೋ ಮಾತ್ರ ಬಿಡ್ಬಾರ್ದು ಅವನು. ಬಿಡ್ಬಾರ್ದು ಮಚ್ಚ. ಅಲ್ಲೇ ಬರ್ತಾವ ನೋಡು. ಎಲ್ಲ ಅಲ್ಲೇ ಬಂದ ಮಚ್ಚ. ಏ ಬರೋ ಇಲ್ಲಿ. ಯಾಕ ಮಗನೇ ಹೆಂಗಿದೆ ಮೈಗೆ? ಏನೋ ಈಗ ಯಾಕ ಭದ್ರಾ ಇವೆಲ್ಲ ಇಟ್ಕೊಂಡ್ಬಿಡೋಣ ಅಂತ. ಏ ಹೋಗ್ತಾ ಇರ್ಬೇಕಷ್ಟೇ. ಏ ಹೋಗ ಹೋಗ, ನಮ್ಮ ಫ್ರೆಂಡ್ಸ್ ಹತ್ರ ಬಂದು ಹೋಗ ಹೋಗ. ಮೊದ್ಲೇ ಕಾಯ್ತೆ. ಹೋಗ್ಬೇಕಷ್ಟೇ. ಹೋಗೋ ನನ್ ಮಗ್ನೆ, ಬರ್ಬಾರ್ದಷ್ಟೇ ನಮ್ ಸುದ್ದಿಗೆ. ಹೋಗ್ಲಿ, ಬರಲ್ಲ ಬಿಡು. ಬಿಡ್ರ ಅವ್ನಿನ್ ನಮ್ ಸುದ್ದಿಗೆ ಯಾಕೋ ಬರ್ತಾನೆ. ಯಾವತ್ತೂ ಅವ್ನ್ ಬರಲ್ಲ ಬಿಡ್ರ. ಮಚ್ಚ ನಮ್ ಶ್ರುತಿ ಕಾಲ್ ಮಾಡ್ತಿ ಹೇಳಿ, ನಾನು ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಮಚ್ಚ. ಬರ್ತೀನಿ, ನಾಳೆ ಕಾಲ್ ಮಾಡ್ತೀನಿ. ಬನ್ನ ಮಚ್ಚ. ಹೋಗಪ್ಪ, ಶಾಪಿಂಗ್ ಗಾರ ಕರ್ಕೊಂಡು ಹೋಗು, ರೂಮ್ ಗಾರ ಕರ್ಕೊಂಡು ಹೋಗಿ. ಹೋಗ್ಬಾ. ಬರಲ್ಲ ಮಚ್ಚ. ಓಕೆ ಬಾಯ್ ಮಚ್ಚ, ಮಚ್ಚ. ಕೆಲಸ ಇದೆ, ಬರ್ತೀನಿ. ಓಕೆ ಓಕೆ, ಬಾಯ್ ಬಾಯ್. ಬಾಯ್. ನಾಳೆ ಸಿಗೋಣ. ಓಕೆ ಮಚ್ಚ. ಸರಿ ಮಚ್ಚ, ಬಾಯ್ ಬಾಯ್. ಟೈಮ್ ಸಿಗೋದು ತುಂಬಾ ಕಡಿಮೆ ಅಂತಾರೆ, ಆದರೆ ತಮಗೆ ಸಿಕ್ಕಿರುವ ಟೈಮನ್ನು ನಮ್ಮ ಹುಡುಗರು ಹೇಗೆ ಯುಟಿಲೈಸ್ ಮಾಡ್ಕೋತಾರೆ ನೀವೇ ನೋಡಿ. ನಮ್ಮ ಕೃಷ್ಣ ಅವನ ಹುಡುಗಿ ಜೊತೆ ಫುಲ್ಲು ಬ್ಯುಸಿ. ಮೆಸೇಜು ಕಾಲು ಅಂತ ತುಂಬ ಜೋರಾಗಿ ನಡೀತದೆ. ಇವನು ವಾಚ್ ಕಟ್ಟಿದ್ದಾನೆ, ಆದರೆ ಇದುವರೆಗೂ ಟೈಮೇ ನೋಡಿಲ್ಲ.
ನಮ್ಮ ಗಣೇಶ ಅಂತೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾನೆ. ನಿಮಗೆ ಗೊತ್ತಲ್ಲ ಏನು ಬಿಸ್ನೆಸ್ ಅಂತ. ಅವನ ಹತ್ರನೂ ಟೈಮ್ ಇಲ್ಲ. ಇನ್ನು ನಮ್ಮ ಸಾಗರ ಬುಕ್ನಲ್ಲಿರೋ ಯಾವ ಅಕ್ಷರನೂ ಬಿಟ್ಟಿಲ್ಲ, ಇನ್ಕ್ಲೂಡಿಂಗ್ ಪೇಜ್ ನಂಬರ್ ಕೂಡ. ಇನ್ನೀ ಭದ್ರನೋ ಕೈಲಾಗ್ದಿದ್ದವನ್ ಮೈ ಪರ್ಚ್ಕೊಂಡವನ ಥರ ಲಾಂಗ್ ಹಿಡ್ಕೊಂಡು ಎಲ್ರಿಗೂ ಎದುರಿಸೋದೇ ಆಯಿತು. ಹೀಗೆ ಕಾಲೇಜ್ ಡೇಸ್ನ ಎಂಜಾಯ್ ಮಾಡ್ತಿರೋ ಇವ್ರಿಗೆ ಒಂದು ಶಾಕ್ ಕಾದಿತ್ತು. ಅದೇ ಫೈನಲ್ ಎಕ್ಸಾಮ್ಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಕೂಡ ಆಗಿದ್ರು. ನೀವೇ ನೋಡಿದ್ರಲ್ಲ, ಕೊನೆಗೆ ಎಕ್ಸಾಮ್ ಮುಗೀತು. ಸ್ವಲ್ಪ ದಿನದಲ್ಲಿ ರಿಸಲ್ಟ್ ಕೂಡ ಬಂತು. ನಿಮಗೆ ಗೊತ್ತಲ್ಲ, ರಿಸಲ್ಟ್ ಬಂದಾಗ ಎಲ್ಲ ದೇವ್ರುಗಳು ನೆನಪಾಗ್ತಾರೆ. ದೇವ್ರ ಹತ್ರ ಸ್ಟ್ರೈಕ್ ಕೂಡ ಮಾಡ್ತಾರೆ. ನಾಗರ ಅವನ ಕಂಡಲ್ ಸಾಯಿಸೋ ಕೆಲವರು ರಿಸಲ್ಟ್ ದಿನ ಹಾಲೆರಿತಾರೆ. ಹಸುಗೆ ಲಂಚ ಕೊಟ್ಟು ಗೋಗರಿದು ಬೇಡ್ಕೊಳ್ತಾರೆ. ಇನ್ನು ಕೆಲವರು ಬಾತ್ರೂಮ್ನಲ್ಲೇ ದೇವ್ರ ಜಪ ಮಾಡ್ತಾ ದೇವರನ್ನ ಬಾತ್ರೂಮ್ಗೆ ಕರೆಸ್ಕೊಳ್ತಾರೆ. ಹಣ, ಆಸ್ತಿ, ಐಶ್ವರ್ಯ ಕೊಡೋ ದೇವರಿಗೆ ಲಂಚ ಕೊಟ್ಟು ಬೇಡ್ಕೊಳ್ತಾರೆ. ಆದರೆ ರಿಸಲ್ಟ್ನ ನೋಟಿಸ್ ಬೋರ್ಡ್ ಮೇಲೆ ಹಾಕಿದ ಮೇಲೆ ಗೊತ್ತಾಗುತ್ತೆ ಅವ್ರ ರಿಸಲ್ಟ್ ಏನಂತ. ನಮ್ಮ ಹುಡುಗರು ರಿಸಲ್ಟ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ರಿಸಲ್ಟ್ ಬಂದಾಗ ಅವ್ರ ರಿಯಾಕ್ಷನ್ ಹೇಗಿರ್ಬೋದು? ಕೃಷ್ಣನ್ ರಿಸಲ್ಟ್ ಹೊಗೆ ಆಗಿ ದೇವ್ರನ್ನ ಬೇಡ್ಕೊಳ್ದೆ ಅವ್ನ ಹುಡುಗಿನ ಬೇಡ್ಕೊಳ್ತಿದ್ದಾನೆ. ಹೇ ಶ್ರುತಿ, ಪ್ಲೀಸ್ ಶ್ರುತಿ, ನನ್ನ ಮಾತು ಕೇಳು ಶ್ರುತಿ, ಪ್ಲೀಸ್. ಯಾವತ್ತೂ ಈಗ ಆಗ್ದಿರೋ ಹಾಗೆ ನೋಡ್ಕೊತೀನಿ ಕಣೆ, ಪ್ಲೀಸ್. ಮುಂದೆ ಎಕ್ಸಾಮ್ ನಿಜವಾಗ್ಲೂ ಚೆನ್ನಾಗಿ ಮಾಡ್ತೀನಿ, ಪ್ರಾಮಿಸ್ ಕಣೆ. ನಾನು ಬಿಟ್ಟೋಗ್ಬೇಡ ಪ್ಲೀಸ್. ನೀನು ಇಲ್ಲಾಂದ್ರೆ ನಾನು ನಿಜವಾಗ್ಲೂ ಹುಚ್ಚಾಗ್ಬಿಡ್ತೀನಿ ಕಣೆ. ನಿಜವಾಗ್ಲೂ ನೀನು ಇಲ್ಲಾಂದ್ರೆ ನನ್ನ ಬದುಕೇ ಇಲ್ಲ ಕಣೆ. ಪ್ಲೀಸ್ ಶ್ರುತಿ, ನಾನು ಬಿಟ್ಟೋಗ್ಬೇಡ. ಯಾವನು ಡಬ್ಬ ನನ್ನ ಮಗ ನನ್ನ ಪೇಪರ್ನೇ ಫೇಲ್ ಮಾಡೋವನೆ. ಅವನಿಗಿದೆ ಭದ್ರ ಬಂದಮೇಲೆ ಅವನು ಎತ್ತಿಸ್ಬಿಡ್ತೇನೆ. ಓದಿ ಯಾವನು ಉದ್ಧಾರ ಆಗಿದ್ದಾನೆ ತೋರಿಸ್ತೇನೆ. ನಾನು ಗಾಂಜಾ ಡ್ರಗ್ಸ್ ಬಿಸ್ನೆಸ್ಸಲ್ಲೇ ಇಂಪ್ರೂವ್ ಮಾಡಿ ತೋರಿಸ್ತೀನಿ. ಇನ್ನು ಭದ್ರನಿಗೆ ರಿಸಲ್ಟ್ ಅನ್ನೋದೇ ಗೊತ್ತಿಲ್ಲ. ಡೀಲು ಸೆಟ್ಲ್ಮೆಂಟ್ ಅಂತ ತುಮಕೂರಿಗೆ ಹೋಗಿದ್ದಾನೆ. ಇವನು ಬರೋದು 2-3 ವರ್ಷ ಆಗ್ಬೋದು, ಯಾಕಂದರೆ ರಿಸಲ್ಟ್ ರಿಯಾಕ್ಷನ್ ಆಗಿದೆ. ಈ 3 ಜನದ ರಿಯಾಕ್ಷನ್ ಹೇಗಿದೆ ಅಂತ ನೀವೇ ಕೇಳಿದ್ರಲ್ಲ. ಆದರೆ ನಮ್ಮ ಸಾಗರ್ 80% ತೊಗೊಂಡಿದ್ದಾನೆ. ಆದರೂ ಅವನು ಟೆನ್ಷನ್ಲಿ ಇದ್ದಾನೆ. ಯಾಕಂದರೆ ಅವನ ಫ್ರೆಂಡ್ಸ್ ರಿಸಲ್ಟ್ ನೋಡಿ ಅವನು ತುಂಬ ಟೆನ್ಷನ್ ಆಗಿದ್ದಾನೆ. ಯಾರು ಪಿಕ್ಕೆ ಮಾಡ್ತಾ ಇಲ್ಲ. ಗಣೇಶನ್ ಬೇರೆ ಸ್ವಿಚ್ ಆಫ್. ಆವಾಗಲೂ ಸ್ವಿಚ್ ಆಫ್ ಮಾಡ್ತೀನಿ. ಎಲ್ರು ಹೋಗಿದ್ದೀರಾ? ಪಿಕ್ ಮಾಡ್ರು. ರಿಸಲ್ಟ್ ನೋಡಿದಾರೋ ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲಿದ್ದಾರೋ, ಏನ್ ಮಾಡ್ತಿದಾರೋ, ಏನ್ ಮಾಡ್ಕೊಂಡಿದಾರೋ ಒಂದು ಗೊತ್ತಾಗ್ತಿಲ್ಲ. ಸಾಗರ್ ಎಷ್ಟೇ ಕಾಲ್ ಮಾಡಿದ್ರು ಅವರಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಮತ್ತೆ ಅವರು ಕಾಲೇಜ್ಗೆ ಬರಲಿಲ್ಲ. ಏನಾದರೂ ಒಂದೂ ಗೊತ್ತಿಲ್ಲ. ಸುಮಾರು ವರ್ಷಗಳ ನಂತರ ತನ್ನ ಸ್ನೇಹಿತರನ್ನು ಹುಡ್ಕೊಂಬಂದಿರೋ ಸಾಗರ್ಗೆ ಒಂದು ಶಾಕ್ ಕಾದಿತ್ತು. ಅದೇನಂತ ನೀವೇ ನೋಡಿ. ಏ ಭದ್ರ, ಭದ್ರ, ಏ ಭದ್ರ, ಏ ಭದ್ರ, ಏ ಭದ್ರ, ಏ ಭದ್ರ, ಇಲ್ಲೋಡು, ಮಾತಾಡೋ ಭದ್ರ, ಏನಾಯ್ತು? ಭದ್ರ, ಭದ್ರ, ಇಲ್ಲೋಡು, ಮಾತಾಡೋ ಭದ್ರ, ಏನಾಯ್ತು? ಏನಾಯ್ತು ಭದ್ರ? ಮಗ ಯಾರೋ ಹೊಡೆದಿದ್ದಾರಲ್ಲೋ, ಏನಾಯ್ತು ಭದ್ರ? ಯಾರೋ ಹೊಡೆದಿದ್ದು? ಭದ್ರ, ಇಲ್ಲಿ ನೋಡೋ, ಇಲ್ಲಿ ನೋಡೋ, ಇಲ್ಲಿ ನೋಡೋ, ನೋಡೋ ಭದ್ರ, ಇಲ್ಲಿ ಇಲ್ಲಿ ಭದ್ರ, ನೋಡೋ ಸಾಗರ್ ಬಂದಿದ್ದೀರ, ನೋಡೋ ಭದ್ರ. ಭದ್ರ, ಏನಾಯ್ತು? ಯಾರೋ ಹೊಡೆದಿದ್ದು? ಯಾರೋ ಹೊಡೆದಿದ್ದು?
ಯಾರೋ ಹೊಡೆದಿದ್ದು? ಏನಾಯ್ತು? ಏನಾಯ್ತು? ಕಿಟ್ಟಿ ಕಡೆ ನೋಡಿಬಿಟ್ರು. ಬರ್ತೀನಿ ಅಂತ ಹೇಳಿದ್ರಲ್ಲ, ಕ್ಯಾಂಪಸ್ ಅಲ್ಲಿರೋ ಪಾರ್ಕಿಗೆ ಬಂದಿದ್ರು. ಈ ಕಿಟ್ಟಿ ಆ ಶ್ರುತಿ ಗಂಡ ಎಲ್ಲ ಹಾಳಾಗೋದ್ರು. ಈ ಹಾಳಾಗ್ತವನೋ ನಾಟಕ ಚಪಲ, ಅದು ಯಾವ ಸಂದಿಗೆ ಇಟ್ಕೊಂಡಿರ್ತಾರೋ ಏನೋ. ನಮ್ ಡೀಸೆಂಟ್ ಸಾಗರಿಗೆ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದ್ಯಲ್ಲ. ನನ್ನ ಮಗ ಇನ್ ಯಾವ ಬುಕ್ಸ್ ಅಲ್ಲಿ ಇಟ್ಕೊಂಡು ಯಾವ ಸಾಫ್ಟ್ವೇರ್ ಬುಕ್ಸ್ ಓದ್ತಿರ್ತಾನ ಏನೋ. ನೋಡಲ್ಲ, ಇನ್ನೊಂದು 5 ಮಿನಿಟ್ಸ್ ಕಾಯ್ದ್ಬಿಟ್ಟು ಹೋದ್ರಾಗತ್ತೆ. ನಮ್ಮ ಕಾಲೇಜ್ ಬಂದ್ರೆ ನನಗೆ ಹೊಡಿತಾನ. ಸುಮ್ಮನೆ ಕಿರಿಕಿರಿ ತಗೊಂಡು ಹೊಡಿತಾನ. ಎಲ್ಲ ಇದಾನ? ಕ್ಯಾಂಪಸ್ ಅಲ್ಲಿ ಇದ್ದಾನೆ. ಹೌದಾ? ಹೊಡೆದಾನ? ಏಯ್ ತಳ್ಳ ಸಡಿಯ ಇಲ್ಲಿ. ಓದ್ತಾ ಕಿರಿಕ್ ಮಾಡಿದ್ದಲ್ಲ ಅವನನ್ನ ಗೊತ್ತರ ಅಂದ್ರೆ ಹೇಳ್ಬೇಕಾಯ್ತು. ಅವನು ಮೆಂಟು ಮಂಜನ್ ತಮ್ಮ ನಾನು ಅಂತ. ಇದು ಅವ್ನು ದೋಸ್ತು ಕಳೋದು. ಗೊತ್ತೇ ಆಗ್ತಾ ಇಲ್ಲ. ತಪ್ಪಿದ್ದಿದ್ ನಿಂದು ಸರಿನಾ? ತಪ್ಪು ನಿಮ್ ಕಡೆ ಇಟ್ಕೊಂಡು ಹೋಗೋದಾಗದ್ ಬರ್ಬೇಡ, ಸರಿನಾ? ಜನ ಇರ್ಬೋದು, ನನ್ನಿಂದ ಜನ ಅವ್ರೆ. ಹೇಳ್ತಾ ಇದೀನಿ ಹೇಳು ಮಚ್ಚ. ಭದ್ರ ಭದ್ರ ಎದ್ದೇಳೋ. ಬದುಕಲ್ಲ ಕಣ ಸಗ. ಏನೂ ಆಗಲ್ಲ ಕಣೋ ನಿನಗೆ, ಏನೂ ಆಗಲ್ಲ. ಎದ್ದೇಳೋ ಭದ್ರ, ಎದ್ದೇಳೋ ಭದ್ರ, ಏನೂ ಆಗಲ್ಲ ಕಣೋ. ಇಲ್ಲಿ ನೋಡು, ಇಲ್ಲಿ ನೋಡು, ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಏನೂ ಆಗಲ್ಲ ಕಣೋ ನಿನಗೆ. ಎದ್ದೇಳೋ, ಎದ್ದೇಳೋ ಭದ್ರ, ಎದ್ದೇಳೋ. ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು ಭದ್ರ, ನಾನು ಇದೀನಿ ಬಾರಲ್ಲೋ. ಓ ಭದ್ರ, ನೋ ಹಂಗೆಲ್ಲ ಹೇಳ್ಬೇಡ ಕಣದು, ನೋ ಹಂಗೆಲ್ಲ ಹೇಳ್ಬೇಡಲ್ಲೋ, ಬಾರಲ್ಲೋ. ಎದ್ದೇಳೋ, ಎದ್ದೇಳಲ್ಲೋ, ಎದ್ದೇಳೋ. ಏ ಇಲ್ಲಿ ನೋಡು, ಇಲ್ಲಿ ನೋಡಲ್ಲ ಭದ್ರ, ಭದ್ರ ಮಾತಾಡೋ, ಭದ್ರ, 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 ಭದ್ರ ಮಾತಾಡೋ, ಭದ್ರ, ಭದ್ರ ಎದ್ದೇಳೋ, ಎದ್ದೇಳೋ ಭದ್ರ, ಭದ್ರ, ಭದ್ರ ಎದ್ದೇಳೋ, ಭದ್ರ, ಭದ್ರ. ಏನಾಗಲ್ಲ ಕಣೋ, ಬಾರಲ್ಲ, ಏನಾಗಲ್ಲ ಕಣೋ, ಬಾರಲ್ಲ, ಬಾರೋ ಮಗ, ನಾನಿದ್ದೀನಿ ಬಾರೋ, ನಾನಿದ್ದೀನಿ ಬಾರಲ್ಲ, ಬಾರೋ ಮಗನು.
ಇಲ್ಲ ಲೋ ನಾನು ಸಾಯ್ತೀನಿ ಲೋ ಮಗ ಲೋ ಮಗ ಲೋ ಎದ್ದೇಳದು ಲೋ ಇಲ್ಲಿ ನೋಡೋದು ಮಗ ಇಲ್ಲಿ ನೋಡೋದು ಲೋ ಇಲ್ಲಿ ನೋಡೋ ಮಗ ಲೋ ಬಾರಲೋ ಲೋ ಹಾಸ್ಪಿಟ್ಲಿಗೆ ಹೋಗೋಣ ಬಾರಲೋ ಸರಿಯಾಗುತ್ತೆ ಬಾರಲೋ ಎಲ್ಲ ಸರಿಯಾಗುತ್ತೆ ಬಾರಲೋ ಎದೆ ಉರಿತಿದೆ ಲೋ ಏನಾಗಲ್ಲ ಕಣದು ಬಾರಲೋ ಲೋ ಮಜ ಲೋ ಮಜ ಓಯ್ ಲೋ ಗಣೇಶ ಲೋ ಗಣೇಶ ಲೋ ಎದ್ದೇಳದು ಲೋ ಹಾಸ್ಪಿಟ್ಲಿಗೆ ಹೋಗೋಣ ಎದ್ದೇಳದು ಲೋ ಗಣೇಶ ಓಯ್ ಗಣೇಶ ಲೋ ಗಣೇಶ ಯಾರು ಇಲ್ಲ ಕಣಲು ಎದ್ದಾಳಲ್ಲ ಭದ್ರನೂ ಹೋದ ಕಣಲು ಎದ್ದಾಳಲ್ಲ ಓ ಗಣೇಶ ಎದ್ದಾಳಲ್ಲ ಮಜ ಓ ಗಣೇಶ ಎದ್ದಾಳಲ್ಲ ಗಣೇಶ ಎದ್ದಾಳಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಎದ್ದಾಳಲ್ಲ ಗಣೇಶ ಎದ್ದಾಳಲ್ಲ ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ ನೀವು ನೀವು ಅಂತ ಶುರುವಾತು ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ
ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಆಡು ಹುರುಪು ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ನೀನ್ ಯಾಕೋ ಹುಚ್ಚಾಗಿದೀಯಾ ಮಗ ಎದ್ದಾಳಲ್ಲ ಮಗ ಎದ್ದಾಳೋ ಮಗ ಅದಕ್ಕೆ ಕಣಲ್ಲೋ ಹೇಳಿದ್ದು ಯಾವಾಗ್ಲೂ ಹುಡುಗಿ ಹಿಂದೆ ಸುತ್ತಾ ಇದ್ದೆ ನೋಡು ಈಗ ಹೆಂಗಾಗಿದೀಯಾ ಬಾರೋ ಮಚ್ಚ ಬಾರೋ ಮನೆಗೆ ಹೋಗೋಣ ಬಾರೋ ಮನೆಗೆ ಹೋಗೋಣ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಗುರಿ ಮುಖ್ಯ. ಕೆಟ್ಟ ದಾರಿಯಲ್ಲಿ ಹೋಗಿ ಗುರಿ ಮುಟ್ಟುವುದು ಅಸಾಧ್ಯ. ಈ ಕಿರುಚಿತ್ರದಲ್ಲಿ ಬರುವ ಪಾತ್ರಗಳೂ ಅಷ್ಟೇ. ಯಾರೂ ಸಹ ಕೆಟ್ಟವರಲ್ಲ. ಅವರಲ್ಲಿ ಸ್ನೇಹ ಎಂಬ ಅಗಾಧವಾದ ಸಂಬಂಧವಿದೆ. ಪರಿಸ್ಥಿತಿ ಅವರನ್ನ ಕೆಟ್ಟವರನ್ನಾಗಿ ಮಾಡಿರುತ್ತದೆ. ನಿಜವಾದ ಕೆಟ್ಟವರೆಂದರೆ ಕೆಟ್ಟ ಮನಸ್ಸುಳ್ಳವರು, ಕೆಟ್ಟ ಆಲೋಚನೆ ಮಾಡುವವರು, ನಮ್ಮದು ಆ ಜಾತಿ ಈ ಜಾತಿ ಎಂದು ಕೂಗಿ ಹೇಳುವವರು. ಪ್ರಪಂಚದಲ್ಲಿ ಇಂಥವರು 60 ಭಾಗ ಇದ್ದರೆ 40 ಭಾಗ ಸ್ವಾರ್ಥಿಗಳಿಂದ ತುಂಬಿದೆ. ಮಹಾಪುರುಷರು ಹೇಳಿರುವ ಹಾಗೆ ಜಾತಿ ಪದ್ಧತಿ ನಿರ್ಮೂಲನೆ ಮಾಡಿ ಸ್ವಾರ್ಥ ಜೀವನ ತ್ಯಜಿಸಿ ಮಾನವರಾಗಿ ಇರುವುದು ಒಂದೇ ಜಾತಿ, ಮಾನವ ಜಾತಿ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ, ನೊಂದವರಿಗೆ ಸಮಾಧಾನ ಮಾಡಿ. ಬನ್ನಿ ಸ್ನೇಹಿತರೆ, ಯುಗಾದಿಯನ್ನು ಆನಂದದಿಂದ ಆಚರಿಸೋಣ. ಕ್ರಿಸ್ಮಸ್ ಅನ್ನು ಉತ್ಸಾಹದಿಂದ ಆಚರಿಸೋಣ. ರಂಜಾನ್ ಬಕ್ರೀದ್ಗಳನ್ನು ರಂಜನೀಯವಾಗಿ ಆಚರಿಸೋಣ. ನಮ್ಮದು ಒಂದೇ ಧರ್ಮ, ಅದುವೇ ಮಾನವ ಧರ್ಮವಾಗಿರಬೇಕೆಂದು ನನ್ನ ಆಸೆ.